Hello my dear students. Dear students, so ಇವತ್ತಿಂದ ನಾವು ಒಂದು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂದ್ರೆ ಒಂದು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಲೈಕ್ ಸಿಇಟಿ, ನೀಟ್, ಜೆಡಬ್ಲ್ಯೂ ಇರ್ಬೋದು. ಸೊ ಇಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ we should know the main important synopsis and main important concept of that chapter. ಯಾವುದೇ ಒಂದು ಚಾಪ್ಟರ್ ನಾವು ಕನ್ಸಿಡರ್ ಮಾಡಿದ್ರೆ ಒಂದು ಸ್ವಲ್ಪ ನಮಗೆ ಬೇಸಿಕ್ ಐಡಿಯಾಸ್ ಬೇಕು. ಬೇಸಿಕ್ ಐಡಿಯಾ ಅಂದ್ರೆ ಯಾವ್ಯಾವ ಕಾನ್ಸೆಪ್ಟ್ ಬಗ್ಗೆ ನಾವು ಜಾಸ್ತಿ ಡಿಸ್ಕಷನ್ ಮಾಡಬೇಕು, ಯಾವ್ಯಾವ ಕಾನ್ಸೆಪ್ಟ್ಗೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅಂತ. ಓಕೆ, ಹಾಗಾದ್ರೆ ಸೊ ಇನ್ ದಿಸ್ ವಿಡಿಯೋ we will start with the solid state chapter. Solid state chapter ಇಂದ ನಾವು ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಹಾಗಾದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಒಂದು ಸ್ವಲ್ಪ ಸಿನಾಪ್ಸಿಸ್ ಬಗ್ಗೆ ನೋಡೋಣ ಅಥವಾ ಕಾನ್ಸೆಪ್ಟ್ಸ್ ಬಗ್ಗೆ ನೋಡೋಣ. ಅಂದ್ರೆ ಯಾವ್ಯಾವ ಕಾನ್ಸೆಪ್ಟ್ ಬಗ್ಗೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು, ಯಾವ ಕಾನ್ಸೆಪ್ಟ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಆಗಬಹುದು, ಆ ಕ್ವಶನ್ಸ್ ನಾವು ಹೇಗೆ ಸಾಲ್ವ್ ಮಾಡಬಹುದು ಅಂತ ನೋಡ್ಬೋದು. ಹಾಗಾದ್ರೆ ಫಸ್ಟ್ ಒನ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸಾಲಿಡ್ ಸ್ಟೇಟ್ ಚಾಪ್ಟರ್. ಓಕೆ ಸ್ಟೂಡೆಂಟ್ಸ್, ಸಾಲಿಡ್ ಸ್ಟೇಟ್ ಚಾಪ್ಟರ್ ಬಗ್ಗೆ ನೀವು ಆಲ್ರೆಡಿ ಸ್ವಲ್ಪ ಅದ್ರ ಬಗ್ಗೆ ನಿಮಗೆ ನಾಲೆಜ್ ಇದೆ. ಹಾಗಾದ್ರೆ ಕ್ವಿಕ್ ಆಗಿ ಸ್ವಲ್ಪ ರಿವಿಷನ್ ಮಾಡ್ತಾ ಹೋಗೋಣ. ರಿವಿಷನ್ ಮಾಡಿ ನೆಕ್ಸ್ಟ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. Okay students, now important concepts for competitive examination. Okay, they are ಯಾವ important concepts ಅಂದ್ರೆ types of solids, ಆಮೇಲೆ classification of solids, ಅಲ್ಲಿ ionic solid, molecular solid, covalent solid, metallic solid ಅಂತ ಬರ್ತದೆ. After that unit cells and types of unit cells and number of atoms in unit cells and packing efficiency, packing fractions and voids ಅಂತ ಬರ್ತದೆ. ಆಮೇಲೆ imperfection in solids ಅಂತ ಬರ್ತದೆ. After that classification of crystal systems. Okay, ಇವಿಷ್ಟು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋದ್ರೆ ಸ್ವಲ್ಪ ನೋಡಿದ್ರೆ ನಮಗೆ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ಸ್ ನ ಈಸಿಯಾಗಿ ಸಾಲ್ವ್ ಮಾಡಿ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಟೈಪ್ಸ್ ಆಫ್ ಸಾಲಿಡ್ಸ್. ಓಕೆ, ಟೈಪ್ಸ್ ಆಫ್ ಸಾಲಿಡ್ಸ್ ಅಂದ್ರೆ ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಈಗ ನೋಡೋಣ ಮ್ಯಾಟರ್. ಮ್ಯಾಟರ್ ಎನಿಥಿಂಗ್ ವಿಚ್ ಹ್ಯಾಸ್ ಅ ಮಾಸ್ ಅಂಡ್ ಅಕ್ಯುಪೈಡ್ ಅ ಸ್ಪೇಸ್ ಅಂತ ಹೇಳ್ತೀವಿ. ಹಾಗಾದ್ರೆ matters are classified into how many types students? Matters are classified into mainly three types. First one is solid, liquid and the gases. Okay, solids, liquids and the gases. ಹಾಗಾದ್ರೆ ನಾವು ಸಾಲಿಡ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ, ಸಾಲಿಡ್ ಸ್ಟೇಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಸಾಲಿಡ್ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಐಡಿಯಾ ನೋಡೋಣ. ಸಾಲಿಡ್ಸ್ ಅಂದ್ರೆ ದೇ ಆರ್ ನಾಟ್ ಕಾಂಪ್ರೆಸಿಬಲ್ ಅಂಡ್ ದೇ ಹ್ಯಾವ್ ಅ ರೆಗ್ಯುಲರ್ ಆರ್ಡರ್ಡ್ ಅರೇಂಜ್ಮೆಂಟ್. ಓಕೆ, ಸೊ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳು ಯಾವ ರೀತಿ ಅರೇಂಜ್ಮೆಂಟ್ ಇರ್ತಾವೆ ಅಂದ್ರೆ ಸಾಲಿಡ್ ಅಲ್ಲಿ ಇನ್ ಅ ರೆಗ್ಯುಲರ್ ಆರ್ಡರ್ ಅರೇಂಜ್ಮೆಂಟ್ ಅಂಡ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇಸ್ ವೆರಿ ಸ್ಟ್ರಾಂಗ್ ಅಂಡ್ ದ ಇಂಟರ್ ಪಾರ್ಟಿಕಲ್ ಡಿಸ್ಟೆನ್ಸ್ ಇಸ್ ವೆರಿ ಸ್ಮಾಲ್ ಅಂಡ್ ದೇ ಹ್ಯಾವ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಸಾಲಿಡ್ಸ್ ದೇ ಆರ್ ನಾನ್ ಕಾಂಪ್ರೆಸಿಬಲ್. ಓಕೆ, ನಾವು ಸಾಲಿಡ್ ಅನ್ನ ಕಾಂಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ. Okay, and they have a different shape, different geometry and a different size. Okay, ಇದು ನಮಗೆ ಬೇಸಿಕ್ ಐಡಿಯಾ ಆಯಿತು. ಓಕೆ, ನೆಕ್ಸ್ಟ್ ಹಾಗಾದ್ರೆ ಟೈಪ್ಸ್ ಆಫ್ ಸಾಲಿಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಟೈಪ್ಸ್ ಆಫ್ ಸಾಲಿಡ್ಸ್ ಅಂದ್ರೆ ಹೇಗೆ? ಹಾಗಾದ್ರೆ ಸಾಲಿಡ್ ಅಲ್ಲಿ ಎಷ್ಟು ಟೈಪ್ ನಾವು ಮಾಡಬಹುದು ಸ್ಟೂಡೆಂಟ್ಸ್? ಇಲ್ಲಿ ಸಾಲಿಡ್ಸ್ ಆರ್ ಮೇನ್ಲಿ ಡಿವೈಡೆಡ್ ಇಂಟು ಟೂ ಟೈಪ್ಸ್. ದೇ ಆರ್ ಫಸ್ಟ್ ಒನ್ crystalline solid and second one is amorphous solids. Okay, types of solids: crystalline solid and second one is amorphous solids. Crystalline solid and amorphous solids. These are the solids types. Okay, ಹಾಗಾದ್ರೆ ಈ ಒಂದಿಷ್ಟು ನಮಗೆ ಕ್ವಶನ್ಸ್ ಬರ್ತದೆ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ಸಿಇಟಿ ನ ಸ್ಟಾರ್ಟ್ ಮಾಡಿದ್ರು. ಹಾಗಾದ್ರೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಪಾಯಿಂಟ್ ಬರೋದು ಡಿಫರೆನ್ಸಸ್ ಬಿಟ್ವೀನ್ ಕ್ರಿಸ್ಟಲೈನ್ ಸಾಲಿಡ್ ಅಂಡ್ ಅಮಾರ್ಫಸ್ ಸಾಲಿಡ್ ಅಲ್ಲಿ ಒಂದಿಷ್ಟು ಕ್ವಶನ್ಸ್ ಬರ್ತವೆ, ನೋಡೋಣ ಹೇಗೆ ಅಂತ ಹೇಳಿ. ಸೊ ಹಾಗಾದ್ರೆ what are the differences between crystalline solid and amorphous solid? Okay, crystalline solid ಅಂದ್ರೆ ಏನು, amorphous solid ಅಂದ್ರೆ ಏನು? In that, first one, crystalline solids. Crystalline solids are arranged in a regular manner and amorphous solids are arranged in irregular manner. Okay, the first point I think. Second one, crystalline solids are isotropic in nature. Crystalline solids are anisotropic in nature. Amorphous solids are isotropic in nature. Okay, crystalline solid are now anisotropic nature of the students. Anisotropic nature. Here amorphous solids are isotropic in nature.
Okay, crystalline solids are anisotropic in nature, amorphous solids are isotropic in nature. ಹಾಗಾದ್ರೆ ಸ್ಟೂಡೆಂಟ್ಸ್ anisotropy ಅಂದ್ರೆ ಏನು, ಐಸೋಟ್ರೋಪಿ ಅಂದ್ರೆ ಏನು ನೋಡಬಹುದು. ಓಕೆ, ಇಲ್ಲಿ ನಾವು ಸ್ಮಾಲ್ ಡಯಾಗ್ರಾಮ್ ಡ್ರಾ ಮಾಡ್ತೀವಿ, crystalline solid and amorphous solid. Okay, in that first one crystalline solid, ಈ ರೀತಿ crystalline solid A next to B, A and B, A and B, like this. ಅಂದ್ರೆ definite ordered arrangement of a constituent particles ಅಂತ ಹೇಳಿ. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಗಳು ಡೆಫಿನಿಟ್ ಆರ್ಡರ್ ಅರೇಂಜ್ಮೆಂಟ್ ಇರ್ತದೆ. ಯಾವುದು ಅಂದ್ರೆ crystalline solids. ಹಾಗಾದ್ರೆ amorphous solid ನಲ್ಲಿ ಯಾವ ರೀತಿ ಅಂದ್ರೆ there is no definite ordered arrangement. A ಇರುವುದು, next B ಇರುವುದು, ಈ ರೀತಿ ಡೆಫಿನಿಟ್ ಆರ್ಡರ್ ಅರೇಂಜ್ಮೆಂಟ್ ಇರುವುದಿಲ್ಲ. ಓಕೆ, ಹಾಗಾಗಿ ನಾವು ಇಲ್ಲೊಂದಿಷ್ಟು ಫಿಸಿಕಲ್ ಪ್ರಾಪರ್ಟಿ ಅಂತ ಬರ್ತದೆ. ಓಕೆ, ಸಮ್ ಆಫ್ ದ ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಲೈಕ್ refractive index and electrical resistance, they show different values along the different directions. Okay, notice first one, anisotropy. What is meant by anisotropy and what is meant by isotropy? This is very important for your competitive examination. Okay, first one, anisotropy ಅಂದ್ರೆ ಏನಂತ ನೋಡೋಣ. Some of the important physical properties like refractive index, electrical resistance and electrical conductivity, they show different value along the different direction. So ಇಲ್ಲಿ ನೋಡಿ, ಈ ರೀತಿ ನಾವು ಮೂವ್ ಆದ್ರೆ ಬೇರೆ ಬೇರೆ ಪ್ರಾಪರ್ಟಿ ತೋರಿಸ್ತದೆ. ಆಮೇಲೆ ಈ ರೀತಿ ನಾವು ಮೂವ್ ಆದ್ರೂ ಅಂದ್ರೆ ಲೆಫ್ಟ್ ಟು ರೈಟ್, ಟಾಪ್ ಟು ಬಾಟಮ್, ಈ ರೀತಿ ಮೂವ್ ಆದ್ರೂ ಡಿಫರೆಂಟ್ ವ್ಯಾಲ್ಯೂಸ್ ನ ತೋರಿಸ್ಬೇಕು. ಸೊ ಡಿಫರೆಂಟ್ ವ್ಯಾಲ್ಯೂಸ್, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್, ರಿಫ್ರಾಕ್ಟಿವ್ ಇಂಡೆಕ್ಸ್, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಇವು ಬೇರೆ ಬೇರೆ ವ್ಯಾಲ್ಯೂಸ್ ನ ತೋರಿಸಿದ್ರೆ ಇದನ್ನು ನಾವು anisotropy ಅಂತ ಹೇಳಬೇಕು. ಐಸೋಟ್ರೋಪಿ ಅಂದ್ರೆ ದೇ ಶೋ ಕಾನ್ಸ್ಟಂಟ್ ವ್ಯಾಲ್ಯೂಸ್. ಓಕೆ, ಇಲ್ಲಿ ನೋಡಿ A ಅಂತ ಇದೆ, means some of the important physical properties like electrical resistance, electrical conductivity, refractive index, they show similar value along the different direction. ಬೇರೆ ಬೇರೆ ಡೈರೆಕ್ಷನ್ ಹೋದ್ರೆ ನಮಗೆ ಒಂದು ಸ್ವಲ್ಪ ನಮಗೆ ಸೇಮ್ ವ್ಯಾಲ್ಯೂಸ್ ಬರ್ತದೆ. ಸೇಮ್ ವ್ಯಾಲ್ಯೂಸ್ ಬಂದ್ರೆ ಐಸೋಟ್ರೋಪಿ ನೇಚರ್, ಸೇಮ್ ವ್ಯಾಲ್ಯೂ ಬರಲಿಲ್ಲ ಅಂದ್ರೆ anisotropy nature ಅಂತ ಹೇಳ್ತಾರೆ. ಓಕೆ, so crystalline solids are anisotropic nature, amorphous solids are isotropic in nature. And next one, crystalline solids, they have a high heat of fusion, and amorphous solids are they have a low heat of fusion. Okay, next one, here crystalline solids they have a sharp melting point, and amorphous solids they do not have a sharp melting points. When you have a crystalline solids are divided into equally, otherwise it shows cleavage property with a smooth surface. Amorphous solids they do not show cleavage property with a rough surface. Okay, example for crystalline solid is NaCl, sodium chloride is the best example for a crystalline solids. And here amorphous solid ಗೆ best example students ನಾವು ಇಲ್ಲಿ ಹೇಳ್ಬೋದು glass or plastics and some now for example cosmetic powder ತಗೋತೀವಿ. So cosmetic powder it is the best example for amorphous solid. Carom powder it is the best example for amorphous solid. And ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ಬರಬಹುದು ಕಾಂಪಿಟಿಟಿವ್ ಎಕ್ಸಾಮಿನೇಷನ್ ಗೆ, ಏನಂದ್ರೆ ಸ್ಟೂಡೆಂಟ್ಸ್, crystalline solids are true solids, amorphous solids are pseudo solids. Amorphous solids are called pseudo solids. Pseudo ಅಂದ್ರೆ ಫಾಲ್ಸ್ ಅಂತ ಅರ್ಥ. ಓಕೆ, ಸೊ crystalline solid ಅನ್ನು ನಾವು ಟ್ರೂ ಸಾಲಿಡ್ ಅಂತ ಕರಿತೀವಿ, amorphous solid ಅನ್ನ pseudo solid ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಸ್ಮಾಲ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ glass is considered as super cooled liquid or pseudo solid ಅಂತ ಈ ಕ್ವೆಶ್ಚನ್ ಬರಬಹುದು. ಗ್ಲಾಸ್ ಅನ್ನ ಯಾಕೆ ನಾವು ಸೂಪರ್ ಕೂಲ್ಡ್ ಲಿಕ್ವಿಡ್ ಅಂತ ಕರಿತೀವಿ ಅಥವಾ pseudo solid ಅಂತ ಕರಿತೀವಿ ಅಂತ. ಸೊ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ದ ಆನ್ಸರ್ ಇಸ್ glass. It is an example for amorphous solid and it has a tendency to flow like a liquid but slowly. Okay, liquid ತರ ಫ್ಲೋ ಆಗ್ತದೆ ಬಟ್ ಸ್ಲೋ ಆಗಿರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಏನು ಹೇಳ್ಬೋದು ಅಂದ್ರೆ glass it is an example for amorphous solids. Okay, next types of solid ಆಯ್ತು, crystalline solid, amorphous solid ಆಯ್ತು. ಸೊ amorphous solid ಗೆ ಎಕ್ಸಾಂಪಲ್ ಗ್ಲಾಸ್ ನೋಡಿವಿ. ಆಮೇಲೆ ನೀವು PVC ಪಾಲಿವಿನೈಲ್ ಕ್ಲೋರೈಡ್ ತಗೊಳ್ಬಹುದು. ಆಮೇಲೆ ನೆಕ್ಸ್ಟ್ ಟಾಲ್ಕಮ್ ಪೌಡರ್, ನಥಿಂಗ್ ಬಟ್ ಕೇರಮ್ ಪೌಡರ್ ಅಥವಾ ಕಾಸ್ಮೆಟಿಕ್ ಪೌಡರ್. ಟಾಲ್ಕಮ್ ಪೌಡರ್ ಅಂದ್ರೆ ಕಾಸ್ಮೆಟಿಕ್ ಪೌಡರ್ ಅಂತ ಹೇಳ್ತೀವಲ್ಲ, ಆ ಎಕ್ಸಾಂಪಲ್ ಅಂತೂ ಕ್ರಿಸ್ಟಲೈನ್ ಸಾಲಿಡ್ ಅಂದ್ರೆ ನಮ್ಗೆ ಕಾಮನ್ ಆಗಿ ಗೊತ್ತಿರುತ್ತೆ. ಲೈಕ್ ಬೆಂಜೋಯಿಕ್ ಆಸಿಡ್ ಇರ್ಬೋದು, ಅಲ್ಯೂಮಿನಿಯಂ ಸಲ್ಫೇಟ್, ಸೋಡಿಯಂ ಕ್ಲೋರೈಡ್, ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಬ್ರೋಮೈಡ್, magnesium sulfate. These are example for crystalline solids. Okay,
ಈಗ ಟೈಪ್ಸ್ ಆಫ್ ಸಾಲಿಡ್ ಆದ್ಮೇಲೆ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಕ್ರಿಸ್ಟಲೈನ್ ಸಾಲಿಡ್. ಕ್ರಿಸ್ಟಲೈನ್ ಸಾಲಿಡ್ ಬಗ್ಗೆ ಸ್ವಲ್ಪ ನೋಡೋಣ ಸ್ಟೂಡೆಂಟ್ಸ್. Crystalline solids are mainly classified into 4 types. First one, ionic solid, metallic solid, molecular solid, and last one is ionic solid, metallic solid, covalent solid, and last one is molecular solid. ಈ ರೀತಿ ನಾವು 4 ಟೈಪ್ಸ್ ಮಾಡ್ತಾ ಹೋಗ್ತೀವಿ, ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. Ionic solid, molecular solid, metallic solid, covalent solids. These are the 4 classification or 4 types of crystalline solids. ಓಕೆ, ಹಾಗಾದ್ರೆ ಇಲ್ಲಿ ನಮಗೆ ಯಾವ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ, ಅಯಾನಿಕ್ ಸಾಲಿಡ್ ವಾಟ್ ಈಸ್ ದ ಫೋರ್ಸ್ ಅಥವಾ ವಾಟ್ ಈಸ್ ದ ಬಾಂಡಿಂಗ್ ಫೋರ್ಸ್ ಎಕ್ಸಿಸ್ಟ್ ಇನ್ ದ ಅಯಾನಿಕ್ ಸಾಲಿಡ್ ಅಂತ ಕೇಳಬಹುದು. ಅಥವಾ ವಾಟ್ ಈಸ್ ದ ಬಾಂಡಿಂಗ್ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಮೆಟಾಲಿಕ್ ಸಾಲಿಡ್, ವಾಟ್ ಈಸ್ ದ ಬಾಂಡಿಂಗ್ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಕೋವಲೆಂಟ್ ಸಾಲಿಡ್, ವಾಟ್ ಈಸ್ ದ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಮಾಲಿಕ್ಯುಲರ್ ಸಾಲಿಡ್ಸ್. ಓಕೆ, ಅಥವಾ ಹೀಗೂ ಕ್ವಶನ್ ಬರ್ಬೋದು ಸ್ಟೂಡೆಂಟ್ಸ್. Ionic solids. Ionic solid ನಲ್ಲಿ what are the constituent particles in ionic solid? What are the constituent particles in metallic solid, covalent solid or molecular solid? ಅಂದ್ರೆ constituent particle ಅಂದ್ರೆ ಯಾವುದರಿಂದ ಆಗಿದೆ. ಬಾಂಡಿಂಗ್ ಫೋರ್ಸ್ ಅಂದ್ರೆ ಅಲ್ಲಿ ಆಟಮ್ ಇರಬಹುದು, ಅಯಾನ್ ಇರಬಹುದು, ಮಾಲಿಕ್ಯೂಲ್ ಇರಬಹುದು. ಅವು ಯಾವ ಫೋರ್ಸ್ ಇಂದ ಅಟ್ಯಾಚ್ ಆಗಿದೆ, ಒಂದಕ್ಕೊಂದು ಯಾವ ಫೋರ್ಸ್ ಅಟ್ಯಾಚ್ ಆಗಿದೆ ಅಂತ ನೋಡ್ಲಿಕ್ಕೆ ನಾವು ಬಾಂಡಿಂಗ್ ಫೋರ್ಸ್ ಅಂತ ಕರಿತೀವಿ. ಹಾಗಾದ್ರೆ ನಮಗೆ 2 ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಯಾವುದು ಅಂದ್ರೆ ಫಸ್ಟ್ ಒನ್ bonding force. First one is bonding force and second one is constituent particles. Constituent particles. Okay students, ಈ ರೀತಿ ನಮಗೆ 2 ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. Here classification of crystalline solid. Crystalline solids are classified into mainly 4 types. So in that first one, ionic solids. Example for ionic solid is NaCl, MgO, sodium chloride and magnesium oxide. These are the best example for ionic solid. ಹಾಗಾದ್ರೆ ionic solids ಅಂದ್ರೆ ಏನು, ಅದರ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಯಾವುದು, ಬಾಂಡಿಂಗ್ ಫೋರ್ಸ್ ಯಾವುದು ಅಂತ ಹೋಗೋಣ. ಇಂಪಾರ್ಟೆಂಟ್ ಬರ್ಬೋದು. ಓಕೆ, ionic solids. ಓಕೆ, ionic solid ಅಂದ್ರೆ ಫಸ್ಟ್ ನೋಡ್ತಾ ಹೋಗೋಣ. ವಾಟ್ ಈಸ್ ದ bonding force exists between the constituent particle and what are the constituent particle. Okay, ionic solid ಅಂತ ಸ್ಟೂಡೆಂಟ್ಸ್ ಅಲ್ಲಿ ionic solid ಅನ್ನೋದು ಯಾವುದರಿಂದ ಆಗಿರ್ತದೆ, ಯಾವುದರಿಂದ ಮೇಡ್ ಅಪ್ ಆಫ್ ಅಂದ್ರೆ these ionic solids are made up of ions. ionic solid ನಲ್ಲಿ ಅಥವಾ ionic solid ಗಳು ಯಾವುದರಿಂದ ಆಗಿರ್ತದೆ, ions ಗಳಿಂದ ಆಗಿರ್ತದೆ. ಅಂಡ್ ಬಾಂಡಿಂಗ್ ಫೋರ್ಸ್, ಯಾವುದು ಬಾಂಡಿಂಗ್ ಫೋರ್ಸ್ ಪ್ರೆಸೆಂಟ್ ಇದೆ ಅಂದ್ರೆ ಆಟಮ್ ಅಂದ್ರೆ ಅಯಾನ್ಗಳ ನಡುವೆ ಯಾವ ಫೋರ್ಸ್ ಪ್ರೆಸೆಂಟ್ ಇದೆ, ಯಾವ್ದು ಫೋರ್ಸ್ ಅಯಾನ್ಗಳನ್ನ ಹಿಡಿದಿಟ್ಕೊಂಡಿದೆ ಅಂದ್ರೆ ಅಯಾನಿಕ್ ಬಾಂಡ್ ಅಂತ ಹೇಳ್ಬೋದು, ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. The force of attraction exists between the 2 opposite charged ions is called ionic bond ಅಥವಾ electrostatic force ಅಂತ ಹೇಳ್ತೀವಿ. ಹಾಗಾದ್ರೆ ಅಯಾನಿಕ್ ಸಾಲಿಡ್ ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಗಳು ಅಯಾನ್ಸ್ ಗಳು, ಆಮೇಲೆ ಬಾಂಡಿಂಗ್ ಫೋರ್ಸ್ ಅಯಾನಿಕ್ ಬಾಂಡ್ ಆರ್ ಎಲೆಕ್ಟ್ರೋಸ್ಟಾಟಿಕ್ ಬಾಂಡ್. ಓಕೆ, ಎಕ್ಸಾಂಪಲ್ NaCl, MgO. ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ಮೆಟಾಲಿಕ್ ಸಾಲಿಡ್ಸ್. ಓಕೆ, ಮೆಟಾಲಿಕ್ ಸಾಲಿಡ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಮೆಟಾಲಿಕ್ ಸಾಲಿಡ್ಸ್ ಅಂದ್ರೆ ಏನೋ ಮೆಟಾಲಿಕ್ ಬಾಂಡ್ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಮೆಟಾಲಿಕ್ ಸಾಲಿಡ್ ಅಥವಾ ಮೆಟಾಲಿಕ್ ಬಾಂಡ್ ಅಂದ್ರೆ the force of attraction takes place between the kernels and the sea of electron. kernels ಅಂದ್ರೆ ನಾವು ಮೆಟಲ್ ಕ್ಯಾಟಯಾನ್ ಅಂತ ಕರಿತೀವಿ. kernels ಅಂದ್ರೆ ಮೆಟಲ್ ಕ್ಯಾಟಯಾನ್. ಫ್ರೆಂಡ್ಸ್, KERNELS kernels ಅಂತ ಹೇಳ್ತೀವಿ. kernels ಅಂದ್ರೆ ಮೆಟಲ್ ಕ್ಯಾಟ್ ಅಯಾನ್ಸ್. ಮೆಟಲ್ ಕ್ಯಾಟ್ ಅಯಾನ್ ಇರ್ತಲ್ಲ, ಕ್ಯಾಟ್ ಅಯಾನ್ ಗೆ ನಾವು ಕೆರ್ನಲ್ ಅಂತ ಕರೀತೀವಿ. ಅಂಡ್ ಸಿ ಆಫ್ ಎಲೆಕ್ಟ್ರಾನ್ ಅಥವಾ ಮೊಬೈಲ್ ಎಲೆಕ್ಟ್ರಾನ್ ಅಂದ್ರೆ ಫ್ರೀ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಓಕೆ, the force of attraction takes place between sea of electron and the kernels or metal cation. ಓಕೆ, ಹಾಗಾದ್ರೆ ಮೆಟಾಲಿಕ್ ಸಾಲಿಡ್ ಗೆ ಎಕ್ಸಾಂಪಲ್ ಯಾವುದು ಅಂದ್ರೆ ಕಾಮನ್ ಆಗಿ ಹೇಳ್ಬೋದು ಕಾಪರ್, ಸಿಲ್ವರ್, ಐರನ್, ಈ ರೀತಿ ಗೋಲ್ಡ್. ದೀಸ್ ಆರ್ ಎಕ್ಸಾಂಪಲ್ ಫಾರ್ ಮೆಟಾಲಿಕ್ ಸಾಲಿಡ್ಸ್. ಓಕೆ ಸ್ಟೂಡೆಂಟ್ಸ್, ಮೆಟಾಲಿಕ್ ಸಾಲಿಡ್ಸ್ ಗೆ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಯಾವುದು ಅಂದ್ರೆ ಮೆಟಲ್ ಕ್ಯಾಟಯನ್ ಅಂಡ್ sea of electrons. And the bonding force exists between the metallic solids of the constituent particles. The bonding force is the force of attraction between metal cation and the sea of electron, ಅಥವಾ ಸಿಂಪಲ್ ಆಗಿ ಮೆಟಾಲಿಕ್ ಬಾಂಡ್ ಅಂತ ಹೇಳ್ಬೋದು. ಓಕೆ,
and third one is covalent or a network solid. ಇದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತದೆ. ಕೋವೆಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ ಅಂತ ಸ್ಟೂಡೆಂಟ್ಸ್ ಇಲ್ಲಿ ಎಕ್ಸಾಂಪಲ್ ಯಾವುದು ಅಂದ್ರೆ ಸಿಲಿಕಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ನೈಟ್ರೈಡ್, ಡೈಮಂಡ್ ಅಂಡ್ ಗ್ರಾಫೈಟ್. ಕ್ವಶನ್ ಈ ರೀತಿ ಬರಬಹುದು, ಗಿವ್ ಬ್ಯಾಕ್ ಎಕ್ಸಾಂಪಲ್ ಫಾರ್, ಅಥವಾ ಡೈಮಂಡ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್. 4 ಆಪ್ಷನ್ ಕೊಟ್ಟಿರ್ತಾರೆ, ಅಯಾನಿಕ್ ಸಾಲಿಡ್, ಮೆಟಾಲಿಕ್ ಸಾಲಿಡ್, ಕೋವೆಲೆಂಟ್ ಸಾಲಿಡ್, ನೆಟ್ವರ್ಕ್ ಸಾಲಿಡ್, ಮಾಲಿಕ್ಯುಲರ್ ಸಾಲಿಡ್. ಈ ರೀತಿ ಕ್ವಶನ್ ಇರ್ತದೆ. ಹಾಗಾದ್ರೆ ಡೈಮಂಡ್ ಅಂಡ್ ಗ್ರಾಫೈಟ್ and silicon carbide, aluminum nitride, these are example for a covalent solid and network solids. Covalent solid and network solid ಅಂತ ಹೇಳಿ, ಅಥವಾ ಇದಕ್ಕೆ ನಾವು ಜಾಯಿಂಟ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್, ಇಲ್ಲಿ ಕೋವೆಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್. ಕೋವೆಲೆಂಟ್ ಅಂಡ್ ನೆಟ್ವರ್ಕ್ ಸಾಲಿಡ್ ಅಂದ್ರೆ ಇಲ್ಲಿ ನಾವು ನೋಡ್ತಾ ಹೋಗಬಹುದು. ಕೋವೆಲೆಂಟ್ ಮತ್ತೆ ನೆಟ್ವರ್ಕ್ ಸಾಲಿಡ್ ಅಂದ್ರೆ the force of attraction takes place between. The force of attraction takes place between ಯಾವುದು ನಡುವೆ force of attraction ಇರ್ತದೆ ಅಂತ ಸ್ಟೂಡೆಂಟ್ಸ್ ಇಲ್ಲಿ. ಆಮೇಲೆ the bonding force ಅಥವಾ ಕಾನ್ಸ್ಟಂಟ್ ಪಾರ್ಟಿಕಲ್ಸ್ ಯಾವ ಇರ್ತವೆ ಅಂದ್ರೆ here the constant particles are atoms. In covalent or network solid the constituent particles are atoms. Constituent particles ಯಾವುವು ಅಂದ್ರೆ atoms ಇರ್ತದೆ, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ಅಯಾನಿಕ್ ಸಾಲಿಡ್ ನಲ್ಲಿ ions, ಮೆಟಾಲಿಕ್ ಸಾಲಿಡ್ ನಲ್ಲಿ metal cation and sea of electrons, ಕೋವೆಲೆಂಟ್ ಸಾಲಿಡ್ ನಲ್ಲಿ ಆಟಮ್ಸ್ ಇರ್ತವೆ. ಹಾಗಾದ್ರೆ ಕಾನ್ಸ್ಟಂಟ್ ಪಾರ್ಟಿಕಲ್ಗಳು ಆಟಮ್ ಆಯ್ತು. ಹಾಗಾದ್ರೆ ವಾಟ್ ಇಸ್ ಬಾಂಡಿಂಗ್ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ ದ ಕಾನ್ಸ್ಟಂಟ್ ಪಾರ್ಟಿಕಲ್? ಕಾನ್ಸ್ಟಂಟ್ ಪಾರ್ಟಿಕಲ್ಸ್ ನಡುವೆ ಯಾವುದು ಫೋರ್ಸ್ ಇರ್ತದೆ, ಯಾವುದು ಬಾಂಡ್ ಇರ್ತದೆ ಅಂದ್ರೆ ನೋಡ್ತಾ ಹೋಗೋಣ. ಯಾವುದು ಅಂದ್ರೆ ಕೋವೆಲೆಂಟ್ ಬಾಂಡ್ ಇರ್ತದೆ, ದ ಮ್ಯೂಚುವಲ್ ಶೇರಿಂಗ್ ಆಫ್ ಆನ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ಕೋವೆಲೆಂಟ್ ಅಥವಾ ನೆಟ್ವರ್ಕ್ ಸಾಲಿಡ್. ಎಕ್ಸಾಂಪಲ್ ಸಿಲಿಕಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ನೈಟ್ರೈಡ್, ಡೈಮಂಡ್ ಅಂಡ್ ದ ಗ್ರಾಫೈಟ್. Okay, diamond and graphite. Diamond is not a good conductor of electricity, but graphite is a good conductor of electricity. This question is arise all students. Easy then. Note down. Diamond is a bad conductor of electricity, but graphite is a conductor of electricity. So, ಎರಡು ಕಾರ್ಬನ್ ಇಂದ ಇದ್ರೂ ಕೂಡ ಕಾರ್ಬನ್ ವೇಲೆನ್ಸಿ ಎಷ್ಟು ಸ್ಟೂಡೆಂಟ್ಸ್? ಕಾರ್ಬನ್ ವೇಲೆನ್ಸಿ 4. ಕಾರ್ಬನ್ ವೇಲೆನ್ಸಿ 4 ಇದ್ರೂ ಕೂಡ diamond it is a bad conductor of electricity, graphite it shows a good conductor, it is a good conductor of electricity. ಯಾಕೆ ಅಂದ್ರೆ ಡೈಮಂಡ್ ನಲ್ಲಿ 4 ವೇಲೆನ್ಸಿ ಸ್ಯಾಟಿಸ್ಫೈಡ್ ಇರ್ತದೆ, ಬಟ್ ಗ್ರಾಫೈಟ್ ನಲ್ಲಿ ಒಂದು ಎಲೆಕ್ಟ್ರಾನ್ ಫ್ರೀ ಇರ್ತದೆ. Okay, it delocalizes from one band to other band or one place to another place. Solid. Okay, so free electron ಇರೋದ್ರಿಂದ graphite it conducts electricity. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. Next one, molecular solids. Okay, molecular solid ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. molecular solids ಅಂದ್ರೆ ಏನು? molecular solid ಒಂದಿಷ್ಟು ಟೈಪ್ಸ್ ಬರ್ತವೆ, ಅವು ಯಾವ ಟೈಪ್ಸ್, ಆಮೇಲೆ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ನೋಡೋಣ. ಫಸ್ಟ್ molecular solids examples are hydrogen chloride HCl, sulfur dioxide SO2, solid ammonia, solid NH3 and solid carbon dioxide. Solid CO2, solid carbon dioxide. ಇದಕ್ಕೆ ನಾವು ಡ್ರೈ ಐಸ್ ಅಂತ ಹೇಳ್ಬೋದು. ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರ್ತದೆ. ಡ್ರೈ ಐಸ್ ಅಥವಾ ವಾಟ್ ಇಸ್ ದ ಕಾಂಪೋಸಿಷನ್ ಆಫ್ ಡ್ರೈ ಐಸ್ ಅಂತ ಕ್ವೆಶ್ಚನ್ ಬರಬಹುದು. 4 ಆಪ್ಷನ್ ಇರ್ತವೆ. ರಿಯಲ್ or correct answer is solid carbon dioxide. Okay, next one students, ಹಾಗಾದ್ರೆ molecular solid ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. molecular solid ಅಂದ್ರೆ ಏನು? molecular solid ಅಂದ್ರೆ here the constituent particles are ಏನಿರಬಹುದು ಗೆಸ್ ಮಾಡಿ. in the molecular solid constituent particles are molecules and the bonding force exists in between the molecular solid. ಯಾವುದು ಬಾಂಡಿಂಗ್ ಫೋರ್ಸ್ ಇರಬಹುದು ಅಂತ ಸ್ವಲ್ಪ ಡಿಸ್ಕಷನ್ ಮಾಡಿ ಸ್ಟೂಡೆಂಟ್ಸ್. ಸೊ ನೋಡಿ, ಮಾಲಿಕ್ಯುಲರ್ ಸಾಲಿಡ್ ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮಾಲಿಕ್ಯೂಲ್ ಆಯಿತು. ಹಾಗಾದ್ರೆ ಬಾಂಡಿಂಗ್ ಫೋರ್ಸ್ ಏನು ಅಂದ್ರೆ in the molecular solids the bonding force is in the molecular solids the bonding force is van der Waals forces. van der Waals forces. van der Waals force ಅಂದ್ರೆ weak forces ಗಳು ಪ್ರೆಸೆಂಟ್ ಇರ್ತದೆ. van der Waals forces. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, molecular solids are mainly classified into 3 types. In that first one non-polar solids. Second one polar solids, and third one hydrogen bonded solids.
Okay, these are the three important types of molecular solid. ಹಾಗಾದ್ರೆ ಫಸ್ಟ್ ನೋಡೋಣ ನಾನ್ ಪೋಲಾರ್ ಸಾಲಿಡ್ಸ್. ನಾನ್ ಪೋಲಾರ್ ಸಾಲಿಡ್ಸ್ ಅಂದ್ರೆ ಏನು? ನಾನ್ ಪೋಲಾರ್ ಸಾಲಿಡ್ಸ್ nothing but students, here the constituent particles are molecule. In the polar solids also constituent particles are molecule. In hydrogen bond also constituent particles are molecules. Okay, you non-polar, polar and hydrogen bonded solid you ಮೂರತ್ರಲ್ಲಿನೂ ಯಾವುದು ಕಾನ್ಸ್ಟೆಂಟ್ ಪಾರ್ಟಿಕಲ್ ಅಂದ್ರೆ ಮಾಲಿಕ್ಯೂಲ್ಸ್ ಇರ್ತದೆ. ಹಾಗಾದ್ರೆ ದ ಇಂಪಾರ್ಟೆಂಟ್ ಫೋರ್ಸ್, ದ ಬಾಂಡಿಂಗ್ ಫೋರ್ಸ್ ಏನು, ಈ ಮಾಲಿಕ್ಯೂಲ್ ಇರತಕ್ಕಂತ ಫೋರ್ಸ್ ಏನು ಅಂದ್ರೆ ನಾನ್ ಪೋಲಾರ್ ಸಾಲಿಡ್ ನಲ್ಲಿ ಯಾವುದು ಬಾಂಡಿಂಗ್ ಫೋರ್ಸ್ ಅಂದ್ರೆ ನಾವು ಹೇಳ್ಬೋದು ಸ್ಟೂಡೆಂಟ್ಸ್ ಅಲ್ಲಿ ಲಂಡನ್ ಫೋರ್ಸ್ ಅಂದ್ರೆ ಅಥವಾ ವೀಕ್ ಡಿಸ್ಪರ್ಷನ್ ಫೋರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನ್ ಪೋಲಾರ್ ಸಾಲಿಡ್ ನಲ್ಲಿ ಯಾವುದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೆ, ಬಾಂಡಿಂಗ್ ಫೋರ್ಸ್ ಯಾವುದು ಅಂದ್ರೆ ಇಲ್ಲಿ ನಾವು ಹೇಳ್ಬೋದು ಡಿಸ್ಪರ್ಷನ್ ಫೋರ್ಸ್ ಅಂತ ಹೇಳಿ. dispersion forces ಅಂತ ಹೇಳಿ. and next one hydrogen bond ಅಲ್ಲಿ ಯಾವುದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಹೈಡ್ರೋಜನ್ ಬಾಂಡ್. ಹೈಡ್ರೋಜನ್ ಬಾಂಡ್ ಅಂದ್ರೆ the force of attraction takes place between hydrogen and more electronegative elements. more electronegative element ಯಾವುದು ಅಂತ ಸ್ಟೂಡೆಂಟ್ಸ್ ಇಲ್ಲಿ ನಾವು ಫ್ಲೋರಿನ್ ಅಂತ ಹೇಳ್ಬೋದು, ಆಕ್ಸಿಜನ್ ಅಂತ ಹೇಳ್ಬೋದು, ನೈಟ್ರೋಜನ್ ಅಂತ ಹೇಳ್ಬೋದು. ಈ ರೀತಿ ನಾವು ಇಲ್ಲಿ ಓಕೆ, ನಾನ್ ಪೋಲಾರ್ ನಲ್ಲಿ ಲಂಡನ್ ಫೋರ್ಸ್ ಇರ್ತದೆ, ಪೋಲಾರ್ ಸಾಲಿಡ್ ನಲ್ಲಿ ಡಿಸ್ಪರ್ಷನ್ ಫೋರ್ಸ್ ಅಥವಾ ಡಿಸ್ಪರ್ಷನ್ ಫೋರ್ಸ್ ಹೇಳ್ಬೋದು. ಸೊ ಡಿಸ್ಪರ್ಷನ್ ಫೋರ್ಸ್ ಇಂದ ಬೆಸ್ಟ್ ಅಂದ್ರೆ ನಾವಿಲ್ಲಿ ಯಾವ್ದು ಹೇಳ್ಬೋದು ಅಂದ್ರೆ ಲಂಡನ್ ಫೋರ್ಸಸ್, ನಾನ್ ಪೋಲಾರ್ ಸಾಲಿಡ್ಸ್. ಪೋಲಾರ್ ಸಾಲಿಡ್ ನಲ್ಲಿ ನಾವಿಲ್ಲಿ ಹೇಳ್ಬೋದು ಡೈಪೋಲ್ ಇಂಟ್ರಾಕ್ಷನ್ಸ್. Dipole interaction exists in the polar solids. Okay, the example for molecular solid NCl, SO2, solid NH3, solid CO2, nothing but dry ice. Okay, ಹಾಗಾದ್ರೆ ನೆಕ್ಸ್ಟ್ ಒನ್ ಯೂನಿಟ್ ಸೆಲ್ ಅಂದ್ರೆ ಏನು? ಯೂನಿಟ್ ಸೆಲ್ ನಲ್ಲಿ ಎಷ್ಟು ಟೈಪ್ ಇದೆ? ಓಕೆ, ಯೂನಿಟ್ ಸೆಲ್ ನಲ್ಲಿ ಎಷ್ಟು ಟೈಪ್ ಇದೆ? ಆಮೇಲೆ ಯೂನಿಟ್ ಸೆಲ್ and students here unit cell is characterized by 6 parameters. unit cell ಅನ್ನು ಇಲ್ಲಿ 6 parameters ಇಂದ ನಾವು ನೋಡ್ತಾ ಹೋಗ್ತೀವಿ. ಯಾವುದು ಅಂದ್ರೆ edge length, A, B, C and angles alpha, beta, gamma. ಈ ರೀತಿ ನಾವು 6 ಪ್ಯಾರಾಮೀಟರ್ ಇಂದ ನಾವು ಯೂನಿಟ್ ಸೆಲ್ ನೋಡ್ತೀವಿ. and here unit cells are mainly classified as mainly divided into 4 types: primitive, body centered, face centered and end centered. Okay, primitive, body centered, face centered and end centered. And next one, number of atoms in a unit cell. Okay, simple cube ದಲ್ಲಿ total 1 atom ಇರ್ತದೆ, ಅಂದ್ರೆ contribution 1 atom. BCC ದಲ್ಲಿ 2 atom, FCC ದಲ್ಲಿ 4 atoms constituent ಇರ್ತದೆ. Okay, next one, classification of crystal systems. Classification of crystal system ಅಂದ್ರೆ C, TOR, HMT: cubic, tetragonal, orthorhombic, rhombohedral, hexagonal, monoclinic, triclinic. Okay, ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ. Okay, take this.